ಶಿವನನ್ನು ಸಣ್ಣಗೆ ನಕ್ಕಿ ಭೂಲೋಕಕ್ಕೆ ಬಂದು ಆಗ ಮೃಗಾಸುರನಿಗೆ ಹೇಳುತ್ತಾರೆ, ಏನು ನಿನಗೆ ಯಾವ ವರದಾನ ಬೇಕು? ಬಕುತಾ ಕಣ್ಣು ತೆಗಿ, ನಿನಗೆ ಯಾವ ವರದಾನ ಬೇಕು ಎಂದು ಕೇಳಿದಾಗ ನನಗೆ ಅಮರ ಶಕ್ತಿಯನ್ನು ಬೇಕು. ಭೂಲೋಕದ ಮೇಲೆ ಹುಟ್ಟಿದ ಯಾವುದೇ ಜೀವಿ ಮರಣ ಹೊಂದಲೇಬೇಕು. ಆ ಅಮರ ಶಕ್ತಿಯನ್ನು ಬಿಟ್ಟು ಬೇರೆ ಯಾವುದಾದರೂ ಕೇಳು ಎಂದಾಗ ನನ್ನ ಹಸ್ತಗಳು ಯಾರದೇ ತಲೆಯ ಮೇಲಿಟ್ಟರೆ ಅವರು ಸುಟ್ಟು ಭಸ್ಮವಾಗಬೇಕು. ಅದು ತಥಾಸ್ತು ಎಂದು ವರವನ್ನು ಕೊಡುತ್ತಾರೆ. ಆಗ ಮೃಗಾಸುರ ಯೋಚನೆ ಮಾಡುತ್ತಾರೆ, ಶಿವನನ್ನೇ ಭಸ್ಮ ಮಾಡು, ನಾನು ಕೈಲಾಸವನ್ನು ಆಳಬಹುದು. ಆಗ ದೇವರೇ, ನಾನು ಇದನ್ನು ಪ್ರಯತ್ನಿಸಬೇಕು. ಆಗ ಆಯ್ತು, ಯಾರಾದ್ರ ಮೇಲೆ ಪ್ರಯತ್ನವನ್ನು ಮಾಡು ಎಂದಾಗ ನಾನು ನಿಮ್ಮ ಮೇಲೆ ಪ್ರಯತ್ನ ಮಾಡುತ್ತೇನೆ. ಆಗ ಶಿವನಿಗೆ ಯಾವುದೇ ಯೋಚನೆ ದೊಚ್ಚದೆ ಅವರು ಓಡಲು ಪ್ರಾರಂಭಿಸಿದರು. ಆಗ ಓಡುವಾಗ ಅವರು ಒಂದು ಗುಹೆಯಲ್ಲಿ ಬಚ್ಚಿಟ್ಟುಕೊಂಡು ವಿಷ್ಣುವಿನ ಹತ್ತಿರ ಹೋದರು. ಆಗ ವಿಷ್ಣುವಿಗೆ ಎಲ್ಲ ಕಥೆಯನ್ನು ವಿವರವಾಗಿ ಹೇಳಿದರು. ಆಗ ವಿಷ್ಣು ದೇವರು ಹೇಳುತ್ತಾರೆ, ಏನು ಚಿಂತಿಸಬೇಡಿ. ಆಗ ವಿಷ್ಣು ದೇವರು ಮೋಹಿನಿಯ ರೂಪದಲ್ಲಿ ಬಂದು ಆಗ ಮೃಗಾಸುರನಿಗೆ ಹೇಳುತ್ತಾರೆ. ಮೃಗಾಸುರನ ಹೆಸರು ಆಮೇಲೆ ಭಸ್ಮಾಸುರ ಆಗುತ್ತದೆ. ಆ ವರವನ್ನು ಪಡೆದಾದ ನಂತರ ಭಸ್ಮಾಸುರ ಎಂದು ಹೆಸರು ಶಿವರು ಕೊಡುತ್ತಾರೆ. ಆಗ ಮೋಹಿನಿಯ ರೂಪದಲ್ಲಿ ಭಸ್ಮಾಸುರನು ಎದುರುಗಡೆ ಬಂದು ನಿಲ್ಲುತ್ತಾರೆ. ಆಗ ಭಸ್ಮಾಸುರ ಕೇಳುತ್ತಾರೆ, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ? ನಿನ್ನ ಹೆಸರೇನು ಎಂದು ಕೇಳಿದಾಗ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ಇಲ್ಲ, ನಾನು ಒಬ್ಬ ನೃತ್ಯಗಾರಿ, ಯಾರನ್ನು ನೃತ್ಯ ಬರುತ್ತದೆ ಅವರನ್ನೇ ನಾನು ವಿವಾಹವಾಗುವೆ ಎಂದು ಹೇಳಿದಾಗ ಭಸ್ಮಾಸುರ ಹೇಳುತ್ತಾನೆ, ನೀನು ನನಗೆ ನೃತ್ಯವನ್ನು ಕಲಿಸಿಕೊಡು, ನಾನು ನಿನ್ನಂತೆ ನೃತ್ಯ ಮಾಡಿ ನಿನ್ನೊಂದಿಗೆ ವಿವಾಹವಾಗುವೆ. ಆಗ ಮೋಹಿನಿಯವರು ನೃತ್ಯವನ್ನು ಕಲಿಸುತ್ತಾರೆ. ಹೀಗೆ ಆ ನೃತ್ಯದಲ್ಲಿ ಮಗ್ನರಾಗಿ ಅವರಿಗೆ ಏನೂ ತಿಳಿಯಲಿಲ್ಲ. ಹಾಗೆ ನೃತ್ಯ ಮಾಡುತ್ತಾ ಮಾಡುತ್ತಾ ಮೋಹಿನಿಯವರು ಕೊನೆಗೆ ತನ್ನ ಬಲಗೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾರೆ. ಆಗ ಏನೂ ತೋಚದೆ ಮೃಗಾಸುರ ಅಂದರೆ ಭಸ್ಮಾಸುರವು ಸಹ ತನ್ನ ಬಲಗೈಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾರೆ. ಆಗ ಅವರು ಸುಟ್ಟು ಭಸ್ಮವಾಗುವಾಗ ಅವರು ಕೇಳುತ್ತಾರೆ, ನನಗೆ ಮೋಸವಾಗಿದೆ, ನೀವು ಯಾರು ಎಂದಾಗ ನೀನು ಶಿವನಿಂದಲೇ ವರವನ್ನು ಪಡೆದು ಶಿವನಿಗೆ ಕೊಲ್ಲಲು ಹೋಗ್ತಾ ಇದ್ದೀಯ. ಆದರೆ ಮಾಡಿದ್ದು ಇದರ ಸಾರಾಂಶ ಏನೆಂದರೆ